ಏನು ಕೇಳಿಸ್ತಾ ಇಲ್ಲ ಅಂತ ಸುಮ್ಮನೆ ನೋಡ್ತಾ ಇದ್ದೀರಾ? ನಾನು ನನ್ನ ಧ್ವನಿನ ಹೊರಗಡೆ ಬಿಟ್ಟೇ ಇಲ್ಲ ನಾವು. ಓಕೆ, ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತು ನಾನು ನಿಮಗೆ ಪಾಠ ಮಾಡೋಕ್ಕೆ ಬಂದಿದ್ದೀನಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್. ಓಕೆನಾ? ಫಸ್ಟ್ ಈ ಚಾಪ್ಟರ್ ನೇಮ್ನ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಆಗಿದೆ. ಪೇರ್ ನಿಮಗೆಲ್ರಿಗೂ ಗೊತ್ತು, ಪೇರ್ ಅಂದ್ರೇನು, ಒಂದು ಜೊತೆ ಅಂತಲ್ವಾ? ಸೊ ಯಾವುದೋ ಎರಡು ಈಕ್ವೇಷನ್ ಇರುತ್ತೆ, ಅದನ್ನು ಒಂದು ಜೊತೆ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಏನಿದೆ ನಮಗಿಲ್ಲಿ ಲೀನಿಯರ್ ಈಕ್ವೇಷನ್ ಅಂತ ಇದೆ. ಏನು ಲೀನಿಯರ್ ಈಕ್ವೇಷನ್ ಅಂದರೆ? ಸೊ ನಿಮ್ಮೆಲ್ರಿಗೂ ಗೊತ್ತಲ್ವಾ ಈಕ್ವೇಷನ್ ಅಂದರೆ ಏನಪ್ಪ? ಸೊ ದಿಸ್ ಇಸ್ ಈಕ್ವೇಷನ್ ಅಲ್ವಾ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಅದು ಒಂದು ಈಕ್ವೇಷನ್, ಅದು ಆಲ್. ಓಕೆನಾ? ಯಾಕೆ ಈಕ್ವೇಷನ್? ಅದು ಅಲ್ಲಿ ಈಕ್ವಲ್ ಸಿಂಬಲ್ ಇದೆ. ಸೊ ಈಕ್ವಲ್ ಸಿಂಬಲ್ ಇತ್ತು ಮತ್ತು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ಇತ್ತು ಅಂದರೆ ಅದನ್ನು ನಾವು ಈಕ್ವೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಲೀನಿಯರ್ ಈಕ್ವೇಷನ್ ಅಂತ ಹೇಳ್ತಾ ಇದ್ದಾರೆ. ಏನದು ಲೀನಿಯರ್ ಈಕ್ವೇಷನ್ ಅಂತಂದರೆ, ಲೀನಿಯರ್ ಈಕ್ವೇಷನ್ ಅಂದರೆ ಯಾವಾಗ ಎಕ್ಸ್ ಟು ದ ಪವರ್ ಅಥವಾ ವೈ ಟು ದ ಪವರ್. ಸೊ ಇಲ್ಲಿ ಎಕ್ಸ್ ಅಂದ್ರೇನು, ಇದು ಒಂದು ವೇರಿಯೇಬಲ್, ವೈ ಅಂದ್ರೇನು, ಇದು ಎರಡನೇ ವೇರಿಯೇಬಲ್. ಸೊ ಇಲ್ಲಿ ಎರಡು ವೇರಿಯೇಬಲ್ಗಳಿದೆ. ಆ ಎರಡೂ ವೇರಿಯೇಬಲ್ಗಳ ಪವರ್ ಏನಾಗಿದೆ? ಏನು ಇಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಸೊ ಅವೆರಡೂ ವೇರಿಯೇಬಲ್ಗಳ ಪವರ್ 1 ಇದ್ದಾಗ ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಓಕೆನಾ? ಸೊ ಅಕಸ್ಮಾತ್ ಆ ಎಕ್ಸ್ ಟು ದ ಪವರ್ 2 ಇತ್ತು ಅಂತಂದರೆ ಅವಾಗ ನಾವು ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಚಾಪ್ಟರ್ ನೇಮ್ ಅರ್ಥ ಆಯ್ತಲ್ಲ, ಪೇರ್ ಅಂದರೆ ಒಂದು ಜೊತೆ. ಸೊ ಎರಡು ಈಕ್ವೇಷನ್ಗಳಿರುತ್ತೆ, ಆ ಎರಡು ಈಕ್ವೇಷನ್ಗಳಲ್ಲಿ ಎರಡು ವೇರಿಯಬಲ್ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ, ಅದನ್ನು ಏನಂತ ಕರೀತಾರೆ? ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಟೂ ವೇರಿಯಬಲ್ಸ್ ಇರುವಂಥ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡ್ತಾ ಹೋಗ್ತೀವಿ ನಾವು. ಓಕೆನಾ? ಫೈನ್. ಸೊ ನೆಕ್ಸ್ಟ್ ಇದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋ, ಕೆಲವೊಂದು ಇಂಟ್ರೊಡಕ್ಷನ್ ಪಾರ್ಟಲ್ಲಿದೆ. ಸೊ ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ ಅಂತ ಇದೆ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಇದೆ. ಏನದು ಕನ್ಸಿಸ್ಟೆಂಟ್ ಅಂಡ್ ಇನ್ಕನ್ಸಿಸ್ಟೆಂಟ್ ಅಂದರೆ, ಈ ಎರಡು ಈಕ್ವೇಷನ್ಗಳು ಕೊಡ್ತಾರೆ, ಯಾವ್ದಾದ್ರು ಒಂದು ಎರಡು ಈಕ್ವೇಷನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಬರೆದಿದ್ದೀನಿ, ಸುಮ್ಮನೆ ಎಕ್ಸಾಂಪಲ್. a1x ಪ್ಲಸ್ b1y ಪ್ಲಸ್ c1 ಇಸ್ ಇಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಇಕ್ವಲ್ ಟು 0. ಇಲ್ಲಿ 2 ಅಂತ ಯಾಕೆ ಬಂದಿದ್ದು? ಸೆಕೆಂಡ್ ಈಕ್ವೇಷನ್. ಇಲ್ಲಿ 1 ಅಂತ ಯಾಕೆ ಬರ್ದಿದ್ದೀನಿ? ಅದು ಫಸ್ಟ್ನೇ ಈಕ್ವೇಷನ್. ಅದು ಒಂದು ಪೇರ್ ಆಯಿತು. ಸೊ ಈ ಥರ ಎರಡು ಈಕ್ವೇಷನ್ ಕೊಟ್ಟಿರ್ತಾರೆ, ಅದು ನಾವು ಅದರಲ್ಲಿ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ಗಳನ್ನ ನಾವು ಕಂಡುಹಿಡಿತಾ ಹೋಗಬೇಕು. ಕಂಡುಹಿಡಿದಾಗ ಅದಕ್ಕೆ ಸೊಲ್ಯೂಷನ್ ಸಿಕ್ತು ನಿಮಗೆ ಕರೆಕ್ಟಾಗಿ ಅಂತಂದರೆ ಅದನ್ನು ನಾವು ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಅದನ್ನು ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಸೊಲ್ಯೂಷನ್ ಸಿಗಲಿಲ್ಲ ಅಂದರೆ ಅದನ್ನು ನಾವು ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಓಕೆನಾ? ಇಫ್ ದ ಪೇರ್ ಆಫ್ ಎನ್ ಈಕ್ವೇಷನ್, ಇಫ್ ಇಟ್ ಹ್ಯಾಸ್ ಎ ಸೊಲ್ಯೂಷನ್, ದೆನ್ ವಿ ಕಾಲ್ ಇಟ್ as ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. If does not have the solution means then we call it as inconsistent pair of linear equation ಅಂತ ಕರೀತಾರೆ. ಓಕೆನಾ? ಅದೆರಡು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆ ಚಾಪ್ಟರ್ಲಿ ನೀವು ತುಂಬ ನೀಟಾಗಿ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೋಬೇಕಾಗಿರೋದು ಈ ಟ್ಯಾಬ್ಲೆಟ್ ಕಾಲಮ್. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ನ ಪೇಜ್ಗಳನ್ನ ಟರ್ನ್ ಮಾಡ್ತಾ ಹೋಗಿ ನಿಮಗೆ ಈ ಟ್ಯಾಬ್ಲೆಟ್ ಕಾಲಮ್ ಸಿಗುತ್ತೆ ನಿಮಗೆ. ಅದರಲ್ಲಿರೋದನ್ನ ನಮಗೆ ತುಂಬ ಸೂಕ್ಷ್ಮವಾಗಿ ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲ, ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲೊಂದು ಪೇರ್ ಕೊಟ್ಟಿದ್ದಾರೆ, ಇಲ್ಲೊಂದು ಪೇರ್ ಕೊಟ್ಟಿದ್ದಾರೆ, ಇಲ್ಲೊಂದು ಪೇರ್ ಕೊಟ್ಟಿದ್ದಾರೆ, ಎರಡೆರಡು ಒಂದು ಪೇರ್ ಅಲ್ವಾ ಕೊಟ್ಟಿದ್ದಾರೆ ನಮಗೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಯಾವುದು? ಎ. ಸೊ ಇದು ಮೊದಲನೇ ಈಕ್ವೇಷನ್ ಅಲ್ಲ, 1 ಅಂತ ಬರ್ದಿದ್ದೀನಿ. ಇದು ಎರಡನೇ ಈಕ್ವೇಷನ್ ಅಲ್ಲ, ಇದು 2 ಅಂತ ಬರ್ದಿರೋದು. ಓಕೆನಾ? ಎಕ್ಸ್ ಕೋಎಫಿಷಿಯಂಟ್ ಏನಿದೆ? ಎ ಇದೆ. ವೈ ಕೋಎಫಿಷಿಯಂಟ್ ಏನಿದೆ? ಬಿ. ಈ ಸಿ ಅಂದರೆ ಅದು ಕಾನ್ಸ್ಟೆಂಟ್ ಅದು ಅಲ್ವಾ? ಸೊ ಈಗ ಈ ಒಂದು ಈಕ್ವೇಷನ್ನ ಇದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತೀನಿ, ಈ ಈಕ್ವೇಷನ್ನ ಈ ಎರಡನೇ ಈಕ್ವೇಷನ್ ಕಂಪೇರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ a1x ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಾಗಿದೆ? 1 ಇದೆ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಾಗಿದೆ? a ಇದೆ. ಸೊ a ಜಾಗದಲ್ಲಿ 1 ಇದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ by ಇದೆ. ಇಲ್ಲಿ b ಜಾಗದಲ್ಲಿ ಏನಿದೆ? b ಜಾಗದಲ್ಲಿ 2 ಇದೆ. ಓಕೆನಾ? ನೆಕ್ಸ್ಟ್ ಸಿ ಇದೆ. ಇಲ್ಲಿ ಸಿ ವ್ಯಾಲ್ಯೂನೇ ಇಲ್ಲ. ಸೊ ಸಿ ವ್ಯಾಲ್ಯೂ ಇಲ್ಲ ಅಂದ್ರೆ ಅದನ್ನ 0 ಅಂತ ತಗೋಬೇಕು. ಓಕೆನಾ? ನೆಕ್ಸ್ಟ್ ಆರ್ 0 ಇದೆ, ಇಲ್ಲೂ 0ನೇ ಇದೆ. ನೆಕ್ಸ್ಟ್ ಎರಡನೇ ಈಕ್ವೇಷನ್ a2 ಜಾಗದಲ್ಲಿ ಏನಿದೆ? ಇಲ್ಲಿ 3 ಇದೆ. b2 ಜಾಗದಲ್ಲಿ ಏನಿದೆ? ಇಲ್ಲಿ 4 ಇದೆ. c2 ಜಾಗದಲ್ಲಿ ಏನಿದೆ? ಇಲ್ಲಿ -20 ಇದೆ. ಸೊ ಈಗ ನಾವು ಅದರ ರೇಷಿಯೋಗಳನ್ನ ಬರಿತಾ ಹೋಗ್ಬೇಕು ನಾವು. ಏನು ಎಕ್ಸ್ ಕೋಎಫಿಷಿಯಂಟು ಮತ್ತು ವೈ ಕೋಎಫಿಷಿಯಂಟ್ ಇದೆಲ್ಲ ಅದನ್ನು ನಾವು ಈ ರೀತಿ ಫ್ರ್ಯಾಕ್ಷನಲ್ಲಿ ಬರಿತೀವಿ, ನಾವು ಕಂಪೇರ್ ಮಾಡ್ತೀವಿ. ಓಕೆನಾ? ಸೊ ಕಂಪೇರ್ ಫ್ರ್ಯಾಕ್ಷನ್ಗಳು ಬರೆದಾಗ ಸೊ ಫಸ್ಟ್ ನಾವು ಇಲ್ಲಿ ಬರಿತೀವಿ a1/a2 ಅಂದರೆ ಈಕ್ವೇಷನ್
1ನಲ್ಲಿರೋ ಎಕ್ಸ್ ಕೋಫಿಷಿಯೆಂಟು ಈಕ್ವೇಷನ್ 2ನಲ್ಲಿರೋ ಎಕ್ಸ್ ಕೋಫಿಷಿಯೆಂಟನ್ನು ನಾವು a1 ಡಿವೈಡೆಡ್ ಬೈ a2 ನಲ್ಲಿ ಬರಿತೀವಿ. ಬರೆದಾಗ ಇಲ್ಲೇನಾಯ್ತು, ಇದು ಕೋಫಿಷಿಯೆಂಟ್ 1 ಅಲ್ವಾ 1, ಇದ್ರ ಕೋಫಿಷಿಯೆಂಟ್ 3 ಅಲ್ವಾ 3. ಸೊ 1 ಡಿವೈಡೆಡ್ ಬೈ 3, a1 ಬೈ a2 ರೇಷಿಯೋ ಏನು 1/3 ಆಯಿತು. ಅದೇ ರೀತಿ b1 ಜಾಗ b1 ಬೈ b2, b1 ಬೈ b2 ಇಲ್ಲಿ -2 ಇದೆ, ಇಲ್ಲಿ +4 ಇದೆ. ಓಕೆನಾ. ಸೊ b1 ಬೈ b2, ಸೊ -2/4, b1 ಜಾಗದಲ್ಲಿ -2 ಬರ್ದೆ, b2 ಜಾಗದಲ್ಲಿ +4 ಬರ್ದೆ. ಅದೇ ರೀತಿ ಇವಾಗ c1 ಬೈ c2 ಬರಿಬೇಕು. c1 ಜಾಗದಲ್ಲಿ ಏನಿದೆ, ಏನು ಇಲ್ಲ, ಸೊ ಏನು ಇಲ್ಲ ಅಂದ್ರೆ 0, ಸೊ 0. c2 ಜಾಗದಲ್ಲಿ ಏನಿದೆ, -20 ಇದೆ, ಸೊ 0 ಡಿವೈಡೆಡ್ ಬೈ -20. ಓಕೆನಾ. ಈಗ ಈ ಒಂದು ರೇಷಿಯೋಗಳನ್ನ ನಾವು ಕಂಪೇರ್ ಮಾಡೋಣ. ಕಂಪೇರ್ ಮಾಡಿದ್ರೆ ಈ a1 ಬೈ a2 ಏನಿದೆ 1/3 ಇದೆ, b1 ಬೈ b2 ಏನಿದೆ -2/4 ಇದೆ. ಸೊ ಈ 1/3 -2/4 ಅಂದ್ರೆ ಸೇಮಾ ಅಲ್ಲ ತಾನೆ. ಸೊ ಯಾವಾಗ ನಾವು a1 ಬೈ a2 ಮತ್ತೆ b1 b2 ಕಂಪೇರ್ ಮಾಡಿದಾಗ ಅವೆರಡು ಈಕ್ವಲ್ ಇಲ್ಲ ಅಂತಂದ್ರೆ ನಮಗೆ ಬರುವಂತ ಸೊಲ್ಯೂಷನ್ ಏನು, ಎಕ್ಸಾಕ್ಟ್ ಆಗಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ಈ ಈಕ್ವೇಷನ್ ನೀವು ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗ್ಬಿಡುತ್ತೆ. ಸೊ ಯಾವಾಗ ಆ ಕೊಟ್ಟಿರುವಂತ ಪೇರ್ ಆಫ್ ಲೀನಿಯರ್ ಸಾಲ್ವ್ ಮಾಡಿದಾಗ ಒಂದು ಸೊಲ್ಯೂಷನ್ ಸಿಗುತ್ತೋ ಆಗ ನಾವು ನಮಗೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಜಸ್ಟ್ ಇದು ನೋಡಿದ ಕೂಡಲೇ ಜಸ್ಟ್ ಆ ಕಂಪೇರ್ ಮಾಡಿದಾಗ a1 ಬೈ a2 b1 b2 ಕಂಪೇರ್ ಮಾಡಿದ ಕೂಡಲೇ ನಮ್ಗೆ ಈಕ್ವಲ್ ಇಲ್ಲ ಅಂತ ಗೊತ್ತಾಯ್ತು. ಸೊ ಈಕ್ವಲ್ ಇಲ್ಲ ಅಂದ್ರೆ ಏನರ್ಥ, ಆ ಈಕ್ವೇಷನ್ ಒಂದು ಸೊಲ್ಯೂಷನ್ ಇದೆ ಅಂತ ಅರ್ಥ. ಓಕೆನಾ. ಹಾಗೆ ನಾವು ಈ ಒಂದು ಈಕ್ವೇಷನ್ಗೆ ನಾವು ಗ್ರಾಫ್ನ ಪ್ಲಾಟ್ ಮಾಡ್ತಾ ಹೋದ್ರೆ ನಮಗೆ ಗ್ರಾಫಲ್ಲಿ ನಾವು ಈ ತರ ಗ್ರಾಫ್ ಇರುತ್ತಲ್ವಾ. ಸೊ ಗ್ರಾಫ್ ಹಾಕಿದಾಗ ನಮಗೆ ಲೈನ್ ಈ ತರ ಇಂಟರ್ಸೆಕ್ಟ್ ಆಗಿಬಿಡುತ್ತೆ. ಕೆಲವೊಂದು ವ್ಯಾಲ್ಯೂಸ್ನ ತಗೊಂಡಾಗ ನಮಗೆ ಲೈನ್ ಒಂದ್ ಕಡೆ ಇಂಟರ್ಸೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಓಕೆನಾ. ಸೊ ಯಾವಾಗ ಕ್ವಶನ್ ಹೇಗಿರುತ್ತೆ ಅಂತಂದ್ರೆ ಎರಡು ಈಕ್ವೇಷನ್ ಕೊಡ್ತಾರೆ, ಈಕ್ವೇಷನ್ ಕೊಟ್ಬಿಟ್ಟು ಇದಕ್ಕೆ ಸೊಲ್ಯೂಷನ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಮಾಮೂಲಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಲ್ಲ ಆ ಥರದಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವು ಏನು ಮಾಡಬೇಕು, ಜಸ್ಟ್ ಆ a1 ಬೈ a2 a b ವ್ಯಾಲ್ಯೂಸ್ನ ನೀವು ಬರ್ಕೊಂಡ್ಬಿಟ್ಟು ಈ ರೀತಿ ಚೆಕ್ ಮಾಡಬೇಕು. ಸೊ a1 ಬೈ a2 ಇಸ್ಕ್ವಲ್ ಟು b1 ಬೈ b2 ಆಗಲಿಲ್ಲ, ನಾಟ್ ಈಕ್ವಲ್ ಟು b1 ಬೈ b2 ಆದರೆ ನಮಗೆ ಆ ಗ್ರಾಫಿಕಲ್ ಇಂಟರ್ಸೆಕ್ಟಿಂಗ್ ಆಗಿರುತ್ತೆ, ಗ್ರಾಫ್ ಅದು ಹಂಗೆ ಬರುತ್ತೆ. ಸೊ ಇಟ್ ಹ್ಯಾಸ್ ಒನ್ ಸೊಲ್ಯೂಷನ್. ಓಕೆನಾ. ಅದು ನೆಕ್ಸ್ಟ್ ಇವಾಗ ಇಲ್ಲಿ ಎರಡು ಪೇರ್ ಆಫ್ ಈಕ್ವೇಷನ್ ತಗೊಂಡಿದ್ದೀನಿ ನಾನು. ಸೊ ಇದಕ್ಕೂ ಕೂಡ ಇದು a1 a2 b1 b2 c1 c2. ಓಕೆನಾ. ಬರ್ಕೊಂಡೆ a1 ಬೈ a2 2/4, b1 ಬೈ b2 3/6, c1 ಬೈ c2 -9 ಬೈ -18. ಓಕೆನಾ. ಸೊ ಈಗ ಅಬ್ಸರ್ವ್ ಮಾಡೋಣ. ಸೊ ಇದೆಲ್ಲ ನಂಬರ್ಸ್ಗಳು ಚೇಂಜ್ ಇದೆ, ಬಟ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, 2/4 ಅಲ್ವಾ. ಸೊ 2/4 ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2 1s are 2, 2 2s are 4, 1 divided by 2 ಬಂತು. ಅದೇ ರೀತಿ 3 ನ 3 1s are 3, 3 2s are 6, ಹೀಗೆ ಇದು 1/2 ಬರುತ್ತೆ. 3 1s are 3, 3 2s are 6. ಅದೇ ರೀತಿ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 9 1s are 9 2s are. ಸೊ ಈ ಮೂರು ರೇಷಿಯೋಗಳಿಗೆ ನಮಗೇನು ಬರುತ್ತೆ, ಆನ್ಸರ್ 1/2 ನೇ ಬರುತ್ತೆ. ಸೊ ದಟ್ ಶೋಸ್ a1 ಬೈ a2 is equal to b1 ಬೈ b2 is equal to c1 ಬೈ c2 ಆಗ್ಬಿಡುತ್ತೆ. ಇದು ಎಲ್ಲಾನು ಸೇಮೇ ಅಲ್ವಾ, ನಂಬರ್ಸ್ ಚೇಂಜ್, ಬಟ್ ಸಿಂಪ್ಲಿಫೈ ಆಗುತ್ತಲ್ಲ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿದಾಗ ಎಲ್ಲಾನು ಈಕ್ವಲ್ ಆಗಿ ಬಂತು ಅಂದ್ರೆ ದೆನ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಅವಾಗ ನಿಮಗೆ ಗ್ರಾಫ್ ಪ್ಲಾಟ್ ಮಾಡಿದಾಗ ನಮಗೆ ಈ ತರ ಕಂಟಿನ್ಯೂಸ್ ಪಾಯಿಂಟ್ಗಳು ಸಿಗುತ್ತೆ. ಓಕೆನಾ. ದೆನ್ ಮೂರನೇ ಕಂಡೀಷನ್ ಇದರಲ್ಲಿ ಏನಿದೆ, ಅಗೇನ್ a1 ಏನಿರುತ್ತೆ, ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ a1 ಬೈ a2 1 ಡಿವೈಡೆಡ್ ಬೈ 2, b1 ಬೈ b2 2 ಡಿವೈಡೆಡ್ ಬೈ 4, c1 ಬೈ c2 -4 ಬೈ -12. ಇದನ್ನ ಸಿಂಪ್ಲಿಫೈ ಮಾಡಿ 1/2 ಇದನ್ನ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಹಾಗೆ 2/4 ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಈಗ 1/2 ಬರುತ್ತೆ. 2 1s are 2, 2 2s are 4, 1/2 ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, 4 1s are 4 3s are, ಸೊ 1 ಡಿವೈಡೆಡ್ ಬೈ 3 ಬರುತ್ತೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇವೆರಡು ಸೇಮ್ ಬರುತ್ತೆ, ಬಟ್ ಇದು ಸೇಮ್ ಬರಲ್ಲ. ಸೊ ಕಂಪೇರ್ ಮಾಡಿದಾಗ ಎ ಮತ್ತೆ ಬಿ ರೇಷಿಯೋ ಸೇಮ್ ಬರುತ್ತೆ, ಬಟ್ ದಿಸ್ ಇಸ್ ನಾಟ್ ಈಕ್ವಲ್ ಟು c1 ಬೈ c2. ಈ ತರ ಬಂದಾಗ ಈ ತರ ಈಕ್ವೇಷನ್ಗಳು ಬಂದಾಗ ನಾವು ಗ್ರಾಫ್ ಹಾಕಿದ್ರೆ ಆ ಗ್ರಾಫ್ ಅಲ್ಲಿ ನಮಗೆ ಎರಡು ಲೈನ್ಗಳು ನಮಗೆ ಇಂಟರ್ಸೆಕ್ಟೇ ಆಗಲ್ಲ, ಈ ರೀತಿ ಪ್ಯಾರಲಲ್ ಲೈನ್ ಹಾಕ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಒಂದು ಕೊಟ್ಟಿರುವಂತ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸೊಲ್ಯೂಷನ್ನೇ ಸಿಗಲ್ಲ.
ಓಕೆನಾ. ಸೊ ಯಾವ್ದಾದ್ರು ಕ್ವಶನ್ ಹೇಗಿರುತ್ತೆ, ಈ ಥರ ಯಾವ್ದಾದ್ರು 2 ಈಕ್ವೇಷನ್ ಕೊಡ್ತಾರೆ, ಕೊಟ್ಬಿಟ್ಟು ಇದು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಾರೆ, ಸೊಲ್ಯೂಷನ್ ಇಲ್ವಾ ಅಂತ ಕೇಳ್ತಾರೆ. ಸೊ ಈ 3 ಕೇಳ್ತಾರೆ ಯಾವ ಈಕ್ವೇಷನ್ ಇರುತ್ತೆ ಅಂತ. ಓಕೆನಾ, ಸೊಲ್ಯೂಷನ್ ಇದೆಯಲ್ಲ ಅಂತ ಹೇಳ್ತಾರೆ. ಸೊ ಆಗ ನೀವು ಈ ಥರ ರೇಷಿಯೋಗಳನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಈ ಥರ A1 A2 A ರೇಷೋ B ರೇಷೋ ನಾಟ್ ಈಕ್ವಲ್ ಆಯಿತು ಅಂದರೆ ಒಂದು ಸೊಲ್ಯೂಷನ್ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. 3 ಸೇಮ್ ಬಂದರೆ ಇನ್ಫಿನಿಟಿ ಮೈನ್ ಸೊಲ್ಯೂಷನ್ ಅಂತ ತಿಳ್ಕೊಳ್ಳಿ. ಇವೆರಡು ಸೇಮ್ ಬರುತ್ತೆ, A1 A2 ಮತ್ತು ಎ ಬಿ ರೇಷೋ ಸೇಮ್ ಬರುತ್ತೆ, ಬಟ್ ಸಿ ರೇಷೋ ಸೇಮ್ ಬರಲ್ಲ. ಆವಾಗ ನೋ ಸೊಲ್ಯೂಷನ್ಸ್ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಫಾರ್ ದಿಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಬಾಯ್.